ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ನಿಮಗೆ ಯಾವ ಸೀರೆಗೆ ಯಾವ ರೀತಿ ಕುಚ್ಚನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬೋದು, ಯಾವ ಡಿಸೈನ್ನ ಎಲ್ಲ ಹಾಕ್ಬೋದು ಅಂತ ಹೇಳಿದ್ದೀನಿ. ಹಾಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡಿದ್ದೀನಿ. ಸೀರೆ ಕುಚ್ಚು ಹಾಕಾದ್ಮೇಲೆ ಯಾವ ರೀತಿ ಮೇಂಟೈನ್ ಮಾಡಬೇಕು, ಸೊ ಯಾವ ಥರ ಮೆಟೀರಿಯಲ್ಸ್ನ ನಾನು ಯೂಸ್ ಮಾಡಿದ್ದೀನಿ, ಇದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆದಷ್ಟು ಶೇರ್ ಮಾಡಿ, ವಿಡಿಯೋನ ಹೆಲ್ಪ್ ಆಗುತ್ತಲ್ವ ಬೇರೆಯವ್ರಿಗೆ. ಸೊ ಬನ್ನಿ ನೋಡೋಣ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇದು ಸಿಲ್ಕ್ ಸ್ಯಾರಿ, ಇದು ಪೈತಾನಿ ಸ್ಯಾರಿ ಅಂತ ಹೇಳ್ತಾರಲ್ವ. ಸೊ ಅದು ರೀಸೆಂಟಾಗಿ ಇದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಚೆಕ್ ಮಾಡಿ, ನಿಮಗೆ ಲಿಂಕ್ನು ಇದ್ರದ್ದು ಡಿಸೈನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಸೊ ನೋಡಿ, ತುಂಬಾ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ನಾನು ಬೇಗ ಫಿನಿಷ್ ಮಾಡಬೇಕಿತ್ತು, ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಬೇಗನೆ ಫಿನಿಷ್ ಮಾಡಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಈ ಡಿಸೈನ್. ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಬಾರ್ಡರ್ ಆಗಿದೆ, ಇದು ಸ್ಯಾರಿ ಬಾರ್ಡರ್, ಇದು ಪಲ್ಲು, ಇದೆಲ್ಲ ಫುಲ್ಲು ಬಾಡಿ ಕಲರ್ ಪೂರ್ತಿ ಈ ಥರನೇ ಬರುತ್ತೆ ಬಾಡಿ ಕಲರು. ಪೈತಾನಿ ಸ್ಯಾರಿ ಅಂತ ಹೇಳ್ತೀವಿ. ಸೊ ರಿಚ್ ಲುಕ್ ಇತ್ತು ಈ ಸ್ಯಾರಿ, ಇದು ಫಂಕ್ಷನ್ಗೆ ವೇರ್ ಮಾಡಿದ್ದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನೈಟ್ ಫಂಕ್ಷನ್ಗೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು, ಓಕೆನಾ. ಸೊ ನೋಡಿ, ಇದು ಸ್ಯಾರಿದು ಪಲ್ಲು ಪಾರ್ಟ್ ಇದು. ಸೊ ಅದಕ್ಕೆ ನಾನು ಈ ರೀತಿ ಕುಚ್ಚನ್ನು ಹಾಕಿದ್ದೀನಿ. ಸೊ ನೀವು ಟ್ರೈ ಮಾಡಿ, ಈ ಡಿಸೈನ್ನ ಅಪ್ಲೋಡ್ ಮಾಡಿದ್ದೀನಿ ನಾನು ನನ್ನ ಚಾನಲಲ್ಲಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ತುಂಬಾ ರಿಚ್ ಲುಕ್ ಇತ್ತು. ಹಾಗೆ ಬೇಗನೂ ಮುಗಿಯುತ್ತೆ ನಿಮಗೆ. ಆಮೇಲೆ ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ಈ ಡಿಸೈನ್ನ, ಓಕೆನಾ. ತುಂಬ ಡಿಸೈನ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ಡಿಸೈನ್ಸ್ ಇಷ್ಟ ಆಗುತ್ತೋ ಆ ಡಿಸೈನ್ಸ್ನ ಟ್ರೈ ಮಾಡಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಸೊ ನನಗೂ ಖುಷಿ ಆಗುತ್ತೆ. ಏನಾದರೂ ಟ್ರೈ ಮಾಡಿದರೆ ಖಂಡಿತ ಮೆನ್ಷನ್ ಮಾಡಿ, ಯಾವ ಡಿಸೈನ್ ಟ್ರೈ ಮಾಡಿದ್ದೀರಾ ಅಂತ, ಯಾವ ಸೀರೆಗೆ ಅಂತ. ಸೊ ನನಗಂತೂ ತುಂಬಾ ಖುಷಿ ಆಗುತ್ತೆ. ಸೊ ನೋಡ್ಬೋದು ನನ್ನ ಮೆಟೀರಿಯಲ್ಸ್. ಹಾಗೆ ನಿಮಗೆ ಸುಮಾರು ವೀಡಿಯೋಸಲ್ಲೆಲ್ಲ ಹೇಳ್ತಾ ಇರ್ತೀನಿ, ಮೆಟೀರಿಯಲ್ಸ್ ಎಲ್ಲ ನಾನು ಕವಿತಾ ಎಂಟರ್ಪ್ರೈಸಸ್ ಅಂತ ಆನ್ಲೈನಲ್ಲಿ ಸ್ಟೋರಲ್ಲಿ ತೊಗೊತಾ ಇದ್ದೀನಿ. ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ನು. ನಿಮಗೆ ಸುಮಾರು ನಿಮಗೆ ಮೆಟೀರಿಯಲ್ಸ್ ಏನು ಬೇಕೋ, ಟೈಲರಿಂಗ್ ರಿಲೇಟೆಡ್ ಆಗಿರ್ಬೋದು, ಕುಚ್ಚು ರಿಲೇಟೆಡ್ ಆಗಿರ್ಬೋದು, ಎಲ್ಲ ಥರದ್ದು ನಿಮಗೆ ಅಲ್ಲಿ ಸಿಗುತ್ತೆ. ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು ನೀವು, ಓಕೆನಾ. ಒಂದ್ಸಲಿ ಚೆಕ್ ಮಾಡಿ. ಹಾಗೆ ರೀಸನಬಲ್ ರೇಟು ಇದೆ, ಡಿಸ್ಕೌಂಟು ಕೊಡ್ತಾರೆ. ಸೊ ನೋಡಿ, ನೆಕ್ಸ್ಟ್ ಸೀರೆ ನೋಡ್ಬೋದು. ಆ್ಯಕ್ಚುಲಿ ಇದು ನಂದು ಮ್ಯಾರೇಜ್ ಸ್ಯಾರಿ, ಇದು ತುಂಬ ವರ್ಷದ್ದು, ತುಂಬ ಚೆನ್ನಾಗಿದೆ. ಇದು ಡಬಲ್ ಕಲರ್ ಸ್ಯಾರಿ ಇದು. ನೋಡಿ, ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಇನೋವೇಟಿವ್ ಆಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಅದಕ್ಕೆ ಸ್ಟೋನ್ ಸ್ಟಿಕ್ ಮಾಡಿದ್ದೀನಿ. ಸ್ಟೋನ್ ಬರುತ್ತಲ್ವ ನಿಮಗೆ, ಅದು ಫ್ಯಾಬ್ರಿಕ್ ಗ್ಲೂನಲ್ಲಿ ಅಲ್ಲೆಲ್ಲ ಸ್ಟಿಕ್ ಮಾಡಿದ್ದೀನಿ, ಫ್ಲವರ್ ಇರುತ್ತಲ್ಲ ಅಲ್ಲಿ. ಇದು ಡಬಲ್ ಕಲರ್ ಆಗಿರುತ್ತೆ, ಗ್ರೀನು ಮತ್ತು ಮೆರೂನ್ ಕಲರ್, ಓಕೆನಾ. ಸೊ ನೋಡ್ಬೋದು ನೀವು, ಲೈಟ್ಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ನೋಡ್ಬೋದು, ನೋಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ವಿಡಿಯೋದಲ್ಲಿ. ಡಬಲ್ ಕಲರ್ ಆಗಿರುತ್ತೆ, ಗ್ರೀನು ಮತ್ತು ಮೆರೂನು, ಓಕೆನಾ. ಮೆರೂನ್ ಕಲರ್ ಕಾಂಬಿನೇಷನ್ ಆಗಿರುತ್ತೆ ಸೀರೆ. ತುಂಬಾ ಚೆನ್ನಾಗಿದೆ, ನಂದು ಮ್ಯಾರೇಜ್ ಸ್ಯಾರಿ, ಓಕೆನಾ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ನಾನು ಅವಾಗೇನು ಕುಚ್ಚು ಕಲ್ತಿರಲಿಲ್ಲ, ಆದ್ರೂ ಇದು ಕುಚ್ಚು ಸಿಂಪಲಾಗಿ ಒಂದು ಕುಚ್ಚು ಹಾಕ್ಕೊಂಡಿದ್ದೆ. ಸೊ ಲೀಫ್ ಬರುತ್ತಲ್ವಾ, ಆ ಲೀಫು ಮತ್ತು ಬೇಬಿ ಕುಚ್ಚು ಹಾಕಿ ನಿಮ್ಗೆ ಈ ರೀತಿ ಕುಚ್ಚನ್ನ ಮಾಡ್ಕೊಬೋದು. ಸೊ ಈ ರೀತಿಯೂ ನೀವು ಟ್ರೈ ಮಾಡ್ಬೋದು ಸಿಂಪಲ್ಲಾಗೆ. ಇನ್ ಕೇಸ್ ಬಿಗಿನರ್ಸ್ ಆಗಿದ್ದರೆ ಟ್ರೈ ಮಾಡ್ಬೋದು. ಇದು ಬೇಕು ಅಂದರೆ ಹೇಳಿ, ನಿಮಗೆ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದೊಂದು ಸ್ಯಾರಿ, ಸಿಂಪಲ್ ಸ್ಯಾರಿ ಇದು. ಸೊ ಇದಕ್ಕೆ ಯಾವ ರೀತಿ ನಾನು ಕುಚ್ಚು ಹಾಕಿದ್ದೀನಿ ಅಂತ ನೋಡೋಣ ಬನ್ನಿ. ಇದಕ್ಕೆ ಸಿಂಗಲ್ ಕಲರಲ್ಲೇ ಬೇಬಿ ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಥ್ರೆಡ್ ಎಕ್ಸ್ಟ್ರಾ ತೊಗೊಂಡು ಆಮೇಲೆ ನಾನು ಮಾಡಿರೋಂಥದ್ದು ಈ ಡಿಸೈನ್, ಓಕೆನಾ. ಸೊ ಬೇಬಿ ಕುಚ್ಚು, ಓಕೆನಾ. ನಾಟ್ ಮಾಡಿಕೊಂಡು, ಒಂದು ಸ್ಟೆಪ್ ನಾಟ್ ಮಾಡಿಕೊಂಡು ನೆಕ್ಸ್ಟ್ ಇದರಲ್ಲಿ ಕುಚ್ಚು ಕಟ್ಟಿದ್ದೀನಿ. ಸೊ ಈ ರೀತಿ ಎಲ್ಲ ಕುಚ್ಚು ನೀವು ಟ್ರೈ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು, ಸಿಂಪಲಾಗೇ ಇದೆ. ಬಟ್ ನನಗೆ ಅಂತೂ ಕ್ರೋಶೆ ವರ್ಕ್ ತುಂಬ ಇಷ್ಟ. ನನಗೆ ಬೇಬಿ ಕುಚ್ಚು ಆ ಥರದ್ದು ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ನನಗೆ ಎಸ್ಪೆಷಲಿ ಕ್ರೋಶೆ ರಿಲೇಟೆಡ್ ಪ್ರಾಜೆಕ್ಟ್ ಅಥವಾ ಕುಚ್ಚು ಅಂತಂದರೆ ತುಂಬಾ ಇಷ್ಟ ನನಗೆ. ಸೊ ಅದನ್ನು ಜಾಸ್ತಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬಟ್ ಅದನ್ನು ಆರ್ಡರ್ಸ್ ಬರುತ್ತಲ್ವ, ಬೇಬಿ ಕುಚ್ಚು ಆರ್ಡರ್ಸ್ ಬರುತ್ತೆ. ಸೊ ಹಾಗಾಗಿ ಅದನ್ನು ಮಾಡಬೇಕಾಗುತ್ತೆ. ಬಟ್ ನನ್ನ ಪರ್ಸ್ನಲ್ ಇಂಟ್ರೆಸ್ಟ್ ಅಂದರೆ ಕ್ರೋಶೆ ರಿಲೇಟೆಡ್ ಪಾರ್ಟ್, ಓಕೆನಾ. ಕ್ರೋಶೆ ಕುಚ್ಚು ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ನೆಕ್ಸ್ಟ್ ಸೀರೆ ನೋಡ್ಬೋದು. ಇದಂತೂ ಡಿಫ್ರೆಂಟಾಗಿದೆ, ಅಂದರೆ ಇದೊಂದು ಬಾರ್ಡರ್ ಎಲ್ಲ ಬಂದಿದೆ ನೋಡಿ ಈ ಥರ. ಸೊ ಲೇಸ್ ವರ್ಕ್ ಬಂದಿದೆ ನಿಮಗೆ, ಪಲ್ಲು ಪಾರ್ಟಿಗೆಲ್ಲ ಲೇಸ್ ವರ್ಕ್ ಬಂದಿದೆ.
ಸೊ ಈ ರೀತಿ ನೋಡಿ ಬಾರ್ಡರ್ ಬಂದಿದೆ. ನಾನೇನು ಮಾಡಿದ್ದೀನಿ ನೋಡಿ, ಆಲ್ರೆಡಿ ಬಾರ್ಡರ್ ಇತ್ತಲ್ವ ನಿಮಗೆ, ಏನು ಜಿಗ್ಜಾಗ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಫ್ಯಾನ್ಸಿ ಸ್ಯಾರಿ ಇದು ಸ್ವಲ್ಪ, ಸೊ ಅದಕ್ಕೆ ನಿಮಗೆ ಬೀಡ್ಸ್ ಈ ಥರ ಮಾಡಿದ್ದೀನಿ. ಇದು ಫುಲ್ ಹ್ಯಾಂಡ್ ಸ್ಟಿಚ್, ಕಂಪ್ಲೀಟಾಗಿ ಹ್ಯಾಂಡ್ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದ್ರದ್ದು ಏನಾದರೂ ವೀಡಿಯೋ ಬೇಕು ಅಂದರೆ ಹೇಳಿ, ಕಮೆಂಟ್ ಮಾಡಿ, ನಾನು ಮಾಡ್ತೀನಿ ಶ್ಯೂರ್. ಓಕೆನಾ? ಯಾವ ಥರ ಮಾಡಿದ್ದೀನಿ ಅನ್ನೋದು, ವರ್ಕ್ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಸೀರೆ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಒಂದು ಸಿಂಪಲ್ ಸ್ಯಾರಿ ಆಗಿದೆ. ಸೊ ಎಲ್ಲ ಬಜೆಟ್ ಫ್ರೆಂಡ್ಲಿ. ಇದೂ ಸೀರೆ ಸಿಂಪಲ್ಲಾಗಿದೆ. ಹಾಗೆ ನೋಡಿ, ಇದಕ್ಕೆ ಏನು ಮಾಡಿದ್ದೀನಿ, ಸಿಂಗಲ್ ಕಲರ್ ಸ್ಯಾರಿ ಆಗಿತ್ತು. ಇದು ಮ್ಯಾಂಗೋ ಡಿಸೈನ್ ಎಲ್ಲ ಬಂದಿದೆ ನೋಡಿ, ಅಲ್ಲಲ್ಲೇ ಸಿಂಗಲ್ ಕಲರ್, ಕಂಪ್ಲೀಟಾಗಿ ಸ್ಯಾರಿ ಪೂರ್ತಿ ಸಿಂಗಲ್ ಕಲರು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಈ ರೀತಿ ಸಿಂಪಲ್ಲಾಗಿ ನೋಡಿ, ಸಿಂಪಲ್ಲಾಗಿ ಕ್ರೋಶೆ ವರ್ಕ್, ಡಬಲ್ ಕ್ರೋಶೆ ಮಾಡಿಕೊಂಡು ಆರ್ಚ್ ಮಾಡಿ ಬೀಡ್ಸ್ ಜೊತೆಲೇ ಬೀಡ್ಸ್ ಹಾಕ್ಕೊಂಡು ಹೋಗಿದ್ದೀನಿ. ನೋಡಿ, ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ಮಾಡ್ಬೋದು. ಓಕೆನಾ? ಸೊ ಈ ಥರ ಸಿಂಪಲ್ ಸೀರೆಗೆಲ್ಲ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ರೋಶೆ ಯಾವುದೇ ರೀತಿ ಕುಚ್ಚಿಲ್ಲ ಇದಕ್ಕೆ. ಸೊ ನೆಕ್ಸ್ಟ್ ಸೀರೆ ನೋಡೋಣ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಂದು ರಿಸೆಪ್ಷನ್ ಸ್ಯಾರಿ ಆ್ಯಕ್ಚುಲಿ, ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಇದೆ. ಹಾಗೆಯೇ ಇದು ಸಿಂಗಲ್ ಕಲರ್ ಆಗಿರುತ್ತೆ. ಸೊ ಪಿಕಾಕ್ ಅನ್ಕೋತೀನಿ, ಅದೆಲ್ಲ ಪಿಕಾಕ್ ಬಂದಿದೆ ನಿಮಗೆ ಅಲ್ಲಿ, ಫ್ಲವರು ಪಿಕಾಕು, ಮೆಜಂತಾ ಕಲರ್. ಇದು ತುಂಬಾ ಚೆನ್ನಾಗಿದೆ. ಇದಕ್ಕೆ ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಲ್ವಾ, ಸೊ ಸ್ಟಾರ್ಟಿಂಗಲ್ಲಿ ನಾನು ಏನು ಕ್ರೋಶೆ ಅಂದರೆ ಕುಚ್ಚೇನು ಮಾಡ್ತಾ ಇರಲಿಲ್ಲ. ಸೊ ಆವಾಗ ನಾನು ಸಿಂಪಲಾಗಿ ಬೇಬಿ ಕುಚ್ಚೆ ಹಾಕಿದ್ದೀನಿ ನೋಡಿ. ಈ ಥರ ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿಕೊಂಡು ಈ ಥರ ನಾನು ನನ್ನ ಸೀರೆಗೆ ಡಿಸೈನ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ನನಗೆ ಕ್ರೋಶೆ ರಿಲೇಟೆಡ್ ತುಂಬ ಇಷ್ಟ ಆಯಿತು. ಸೊ ನೋಡಿ, ನೆಕ್ಸ್ಟ್ ಸೀರೆ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಸೀರೆ ಬಂದು ಇದು ಆ್ಯಶು ಮತ್ತು ರೇರ್ ಕಲರ್. ಆ್ಯಕ್ಚುಲಿ ಇದು ಆ್ಯಶ್ ಮತ್ತು ಸ್ವಲ್ಪ ರಾಮ ಬ್ಲೂನ ಗ್ರೀನ್ ಅಂತ ಹೇಳ್ಬೋದು ನೀವು, ಸ್ವಲ್ಪ ಡಾರ್ಕ್ ಕಲರ್ ಬಂದಿದೆ. ಸೊ ಇದಕ್ಕೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂದರೆ ನೋಡಿ, ಈ ರೀತಿ ಬೀಡ್ಸ್ ಹಾಕ್ಕೊಂಡು ಆರ್ಚ್ ಮಾಡಿ ಕುಚ್ಚು ಕಟ್ಟಿದ್ದೀನಿ. ಸೊ ಈ ಥರ ಡಿಸೈನ್ ಮಾಡಿದ್ದೀನಿ ನಾನು. ಬೀಡ್ಸ್ ನೋಡಿ, ಮಧ್ಯದಲ್ಲಿ ಚಿಕ್ಕ ಬೀಡ್ಸು ಮತ್ತು ಉದ್ದ ಬೀಡ್ಸ್ ಯೂಸ್ ಮಾಡಿಕೊಂಡು ಮಾಡಿರೋಂಥ ಡಿಸೈನು. ಇದು ಬೇಕು ಅಂದರೆ ಹೇಳಿ, ನಿಮಗೆ ಡಿಸೈನು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಓಕೆನಾ? ಸೊ ತುಂಬಾ ಚೆನ್ನಾಗಿದೆ ಈ ಸ್ಯಾರಿನೂ. ಸೊ ಇದು ಆ್ಯಕ್ಚುಲಿ ನನ್ನದು ಎಂಗೇಜ್ಮೆಂಟ್ ಸ್ಯಾರಿ ಇದು. ಓಕೆನಾ? ಸೊ ಮುಂಚೆ ಎಲ್ಲ ನಾನು ಕ್ರೋಶೆ ವರ್ಕ್ ಏನು ಮಾಡ್ತಾ ಇರಲಿಲ್ಲ. ಲೇಟ್ರ್ ಆನ್ ಕಲ್ತ್ಕೊಂಡು ನಾನು ಸುಮಾರು ಸೀರೆಗೆಲ್ಲ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಸೊ ನೀವು ಸೀರೆ ಮೇಂಟೈನ್ ಮಾಡಬೇಕಾದ್ರೆ ನೋಡಿ, ಕುಚ್ಚಾಕಾದ್ಮೇಲೆ ಈ ಥರ ಹಾಫ್ ಫೋಲ್ಡ್ ಮಾಡಿ, ಪೂರ್ತಿ ಎಂಡೋರ್ಗೂ ಹಾಕಬೇಡಿ ಕುಚ್ಚುದು, ತೋರಿಸಿದ್ನಲ್ಲ ವೀಡಿಯೋ, ಆ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ಮೇಲೆ ಮತ್ತೆ ಫೋಲ್ಡ್ ಮಾಡಿ ಈ ಥರ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀವು ಸೀರೆ ಫೋಲ್ಡ್ ಮಾಡಿಟ್ರೆ ನಿಮಗೆ ಕುಚ್ಚು ಎಲ್ಲಿ ಫೋಲ್ಡ್ ಆಗೋಲ್ಲ. ಅದು ಅಂದರೆ ಕುಚ್ಚು ಪದೇ ಪದೇ ಮೇಂಟೈನ್ ಮಾಡಬೇಕಾಗುತ್ತಲ್ಲ, ಎಸ್ಪೆಷಲಿ ಕ್ರೋಶೆ ವರ್ಕ್ ಪರವಾಗಿಲ್ಲ. ಕುಚ್ಚು ಕಟ್ಟಿದರೆ ನೀವು ಹೆಂಗೆ ಮೇಂಟೈನ್ ಮಾಡೋದಂದರೆ ಈ ರೀತಿ ಮೇಂಟೈನ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ನಾನು ತೋರಿಸಿದ್ನಲ್ಲ, ಸೊ ಆ ರೀತಿ ನೀವು ಮೇಂಟೈನ್ ಮಾಡಿಕೊಂಡ್ರೆ ಕುಚ್ಚು ಏನೂ ಹಾಳಾಗಲ್ಲ. ಸೊ ನೆಕ್ಸ್ಟ್ ಸೀರೆ ನೋಡೋಣ. ಸೊ ಇದು ಪರ್ಪಲ್ ಕಲರ್ ಆಗಿದೆ. ಪರ್ಪಲ್ಲು ಮತ್ತು ಸ್ಟ್ರೈಪ್ಸ್ ಬಂದಿದೆ, ತೋರಿಸ್ತೀನಿ. ಆಮೇಲೆ ರಾಮ ಗ್ರೀನ್ ಬಂದಿದೆ. ಸೊ ನೋಡ್ಬೋದು ಸೀರೆ. ಸೊ ನೆಕ್ಸ್ಟ್ ಅದರದ್ದು ಕುಚ್ಚು ಮಿಸ್ ಆಯಿತು, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದೊಂದು ಡಬಲ್ ಕಲರು, ಅಂದರೆ ಹನಿ ಕಲರು ಮತ್ತು ಸ್ವಲ್ಪ ಪಿಂಕ್ ಕಲರ್ ಬಂದಿದೆ. ಸೊ ಎರಡೂ ಕಾಂಬಿನೇಷನಲ್ಲಿ ಇದು ಬಂದಿದೆ. ಸೊ ಅದಕ್ಕೆ ನಾನೇನು ಇದು ಸಿಲ್ಕ್ ಸೀರೆ. ಸೊ ಬಾರ್ಡರ್ ನೋಡಿ ಈ ರೀತಿ ಇಲ್ಲ ಇದೆ. ಸೊ ನಾನು ಈ ರೀತಿ ಕುಚ್ಚು ಡಿಸೈನ್ನ ಮಾಡಿದ್ದೀನಿ. ಬೇಸಿಕ್ ಡಬಲ್ ಕ್ರೋಶೆ ಯೂಸ್ ಮಾಡಿಕೊಂಡೆ 2 ಸ್ಟೆಪ್ಪಲ್ಲಿ ಮಾಡಿ ನಾನು ಕುಚ್ಚು ಕಟ್ಟಿದ್ದೀನಿ. ಈ ಥರ ಕ್ರಿಸ್ಟಲ್ ಬೀಡ್ಸ್ ಆ್ಯಡ್ ಮಾಡಿಕೊಂಡು 2 ಸ್ಟೆಪ್ಪಲ್ಲಿ ವರ್ಕ್ ಮಾಡಿ ಲಾಸ್ಟಲ್ಲಿ ಕುಚ್ಚು ಕಟ್ಟಿದ್ದೀನಿ. ಈ ಥರ ನೋಡ್ಬೋದು. ಸೊ ಆಗಲೇ ಹೇಳಿದ್ನಲ್ಲ, ನೀವು ಸ್ಯಾರಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂದರೆ, ಸೊ ನೋಡಿ ಈ ಥರ ಫೋಲ್ಡ್ ಮಾಡ್ತೀರಲ್ವಾ, ಇದು ಪಲ್ಲು ಪಾರ್ಟಿಗೆ ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ವೀಡಿಯೋದಲ್ಲಿ. ಸೊ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದಲ್ವಾ. ಸೊ ಈ ರೀತಿ ವರ್ಕ್ ಮಾಡಿದ್ದೀನಿ ನಾನು. ಸೊ ಈ ಥರ ತೋರಿಸಿದ್ನಲ್ವ ನಿಮ್ಗೆ ವೀಡಿಯೋ ನೋಡಿ, ಈ ಥರ ಆಫ್ ಅಲ್ಲಿ ಸ್ವಲ್ಪ ಬಿಟ್ಟು ನೆಕ್ಸ್ಟ್ ನೀವು ಫೋಲ್ಡ್ ಮಾಡ್ಕೊಳ್ಳಿ. ತುಂಬ ತುದಿವರೆಗೂ ಹಾಕಬೇಡಿ. ಓಕೆನಾ? ಎಡ್ಜಸ್ವರೆಗೂ ಹಾಕಿ ಫೋಲ್ಡ್ ಮಾಡಬೇಡಿ. ನಾನು ವೀಡಿಯೋದಲ್ಲಿ ತೋರಿಸಿರೋ ಹಾಗೆ ಫೋಲ್ಡ್ ಮಾಡಿ ಸೀರೆನ ಮೇಂಟೈನ್ ಮಾಡ್ಬೋದು ನೀವು ಕುಚ್ಚಿನೆಲ್ಲ. ಇದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿದೆ. ಇದು ತುಂಬಾ ರಿಚ್ ಲುಕ್ ಇದೆ. ಸೊ ಅದಕ್ಕೆ ನನಗೆ ಇದು ಪರ್ಸ್ನಲಿ ನನಗೆ ಕುಚ್ಚು ಈ ರೀತಿಯೇ ಬೇಕು ಅಂತೇಳಿ ಇದು ನಾನು ಈ ಥರ ವರ್ಕ್ ಮಾಡಿದ್ದೀನಿ. ಇದು ಆ್ಯಂಟಿಕ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಆ್ಯಂಟಿಕ್ ಬೀಡ್ಸು ಪರವಾಗಿಲ್ಲ ನಿಮಗೆ, ಆ್ಯಕ್ಚುಲಿ ಏನು ಶೇಡ್ ಆಗೋಲ್ಲ, ಕಲರ್ ಏನು ಫೇಡ್ ಆಗೋಲ್ಲ ಆ ಥರ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಮಾಡಿದ್ದೀನಿ. ಡಿಫ್ರೆಂಟ್ ಇದರಲ್ಲಿ ಬರುತ್ತೆ ನೋಡಿ, ಬಾರ್ಡರ್ ಈ ರೀತಿ ಇದೆ. ಇದು ಗ್ರೀನು ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಸೀರೆ ಬಂದಿದೆ. ಮೈಸೂರು ಸಿಲ್ಕ್ ಸ್ಯಾರಿ ಇದು. ಓಕೆನಾ? ಸೊ ನೋಡಿ ಈ ರೀತಿ ನಾನು ಕುಚ್ಚು ಡಿಸೈನ್ನ ಮಾಡಿದ್ದೀನಿ. ಡಬಲ್ ಮೇಲೆ ನಿಮಗೆ ಡಬಲ್ ಕ್ರೋಶೆ ಬಾಕ್ಸ್ ಶೇಪಲ್ಲಿ ವರ್ಕ್ ಮಾಡಿ, ಕೆಳಗಡೆ ಆರ್ಚ್ ಶೇಪಲ್ಲಿ ಮಾಡಿ ಈ ಥರ
ಆಲ್ಟರ್ನೇಟಾಗಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ಓಕೆನಾ. ಬೀಡ್ಸ್ ಎಲ್ಲ ಅದು ಆ್ಯಂಟಿಕ್ ಬೀಡ್ಸ್ ಅಂತ ಹೇಳ್ತೀವಿ. ನಿಮ್ಗೆ ಅವಾಗಲೇ ಹೇಳಿದ್ನಲ್ವಾ ಕವಿತಾ ಎಂಟರ್ಪ್ರೈಸಸ್ ಅಂತ, ಅಲ್ಲೇ ನಾನು ಎಲ್ಲ ಕುಚ್ಚು ಮೆಟೀರಿಯಲ್ಸ್ ಎಲ್ಲ ತೊಗೊಳ್ಳೋದು. ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒಂದ್ಸಲಿ. ಡಿಸ್ಕೌಂಟು ಕೊಡ್ತಾರೆ, ಹಾಗೆಯೇ ರೀಸನಬಲ್ ರೇಟು ಇದೆ, ಬೇಗನೆ ಫಾಸ್ಟ್ ಡೆಲಿವರಿ ಇದೆ, ಚೆಕ್ ಮಾಡಿ ಒಂದ್ಸಲಿ. ಓಕೆನಾ. ಸೊ ನೋಡಿ, ನೆಕ್ಸ್ಟ್ ಸೀರೆ ಬಂದು ಆಗಲೇ ಮಿಸ್ ಆಯಿತು ಅನ್ನಲ್ಲ, ಸೊ ಆ ಸ್ಯಾರಿ ಇದು. ಓಕೆನಾ. ಪರ್ಪಲ್ಲು ಮತ್ತು ಪರ್ಪಲ್ ಕಾಂಬಿನೇಷನ್ ಮತ್ತು ಏನು ಹೇಳಿ ರಾಮ ಗ್ರೀನು ಅಂತೇಳಿನಲ್ಲ, ಸ್ಟ್ರೈಪ್ಸ್ ಎಲ್ಲ ಬಂದಿದೆ. ಸೊ ಆಗಲೇ ಅದು ಕ್ಲಿಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಮಿಸ್ ಆಯಿತು, ಅದಕ್ಕೆ ಇದ್ರಲ್ಲಿ ಮತ್ತೆ ತೋರಿಸ್ತೇನೆ. ಲಾಂಗ್ ಬಾರ್ಡ್ರ್ ಬಂದಿದೆ ನೋಡಿ, ಬಾರ್ಡರ್ ತುಂಬ ದೊಡ್ಡದು ಬಂದಿದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದಕ್ಕೂ ಒಂದು ಕುಚ್ಚು ಆರ್ಚ್ ಮಾಡಿದ್ದೀನಿ. ಹಾಗೆ ನಿಮಗೆ ಬೀಡ್ಸ್ ಹಾಕ್ಬಿಟ್ಟು ಬೀಡ್ಸ್ ಹಾಕಾದ್ಮೇಲೆ ನಿಮಗೆ 2 ಕುಚ್ಚು ಹಾಕಿದ್ದೀನಿ ನಾನು ನೋಡಿ. ಈ ರೀತಿ ಸ್ಟ್ರೈಪ್ಸ್ ಬಂದಿದೆ. ಸೊ ಕುಚ್ಚುದು ನೋಡ್ಬೋದು ಯಾವ ರೀತಿ ಹಾಕಿದ್ದೀನಿ ಅಂತ. ಸೊ ನೋಡಿ, ಈ ರೀತಿ ಕಲರ್ ಕಾಂಬಿನೇಷನ್ ನಾನು ಇದು ಮಾಡ್ಕೊಂಡಿದ್ದೀನಿ ಪಲ್ಲು ಪಾರ್ಟಿಗೆ. ನೋಡಿ ಈ ರೀತಿ ಆರ್ಚ್ ಪಕ್ಕದಲ್ಲಿ ನೋಡಿ ಆ ಬೀಡ್ಸ್ ಹಾಕಿದ್ದೀನಲ್ವಾ, ಆ ಬೀಡ್ಸ್ ಮಧ್ಯದಲ್ಲಿ ಬೀಡ್ಸ್ ಇರುತ್ತೆ. ಸೊ ಒಂಥರ ಫ್ಲವರ್ ಶೇಪ್ ಥರ ಬೀಡ್ಸ್ ಮಾಡಿದ್ದೀನಿ. ಸೊ ಅಂದರೆ ಬೀಡ್ಸ್ ಹಾಕ್ಕೊಂಡು ಆ ಕಡೆ ಈ ಕಡೆ ಕುಚ್ಚು ಕಟ್ಟಿದ್ದೀನಿ, ಡಬಲ್ ಕುಚ್ಚು ಬರುತ್ತೆ. ಓಕೆನಾ. ತುಂಬ ಚೆನ್ನಾಗಿದೆ ಇದನ್ನು. ನೋಡಿ ಈ ರೀತಿಯೆಲ್ಲ ನೀವು ಟ್ರೈ ಮಾಡ್ಬೋದು. ಇದನ್ನು ನಿಮ್ಗೆ ಬೇಕು ಅಂದರೆ ಹೇಳಿ ನಿಮಗೆ ವಿಡಿಯೋ ಮಾಡ್ತೀನಿ. ಓಕೆನಾ. ಸೊ ಈ ರೀತಿ ಇದೆ. ನೆಕ್ಸ್ಟ್ ಸೀರೆ ನೋಡೋಣ. ಸೊ ಈ ಸೀರೆನೂ ಪ್ಯೂರ್ ಸಿಲ್ಕ್ ಸ್ಯಾರಿ ಇದು. ಸೊ ಇದು ಆಫ್ ಆ್ಯಂಡ್ ಆಫ್ ಬರುತ್ತೆ ಸ್ಯಾರಿ ಇದು. ನೋಡ್ಬೋದು, ಫ್ರಿಲ್ ಹತ್ರ ಒಂದು ಕಲರ್ ಬಂದರೆ ಬಾಡಿ ಎಲ್ಲ ಒಂದು ಕಲರ್ ಆ ಥರ ಬರುತ್ತೆ ನಿಮಗೆ. ಸೊ ಸೆಂಟರ್ ಪ್ಲೀಟ್ ಹತ್ರ ಒಂದು ಕಲರ್ ಬಂದರೆ ಇನ್ನು ಬಾಡಿ ಕಲರೆಲ್ಲ ಇನ್ನೊಂದು ಕಲರ್ ಬರುತ್ತೆ. ರಾಮ ಗ್ರೀನು ಮತ್ತು ರಿಚ್ ಲುಕ್ ಇತ್ತು ಇದು ಸ್ಯಾರಿ. ಇದು ರಿಚ್ ಲುಕ್ ಇದೆ. ಹಾಗೆ ರಾಮ ಗ್ರೀನು ಮತ್ತು ಪಿಂಕ್ ಶೇಡಲ್ಲಿ ಸ್ಯಾರಿ ಬರುತ್ತೆ, ಸಿಲ್ಕ್ ಸ್ಯಾರಿ ಇದು. ಇದಕ್ಕೆ ಯಾವ ರೀತಿ ಮಾಡಿದ್ದೀನಿ ಅಂದರೆ ನೋಡಿ, ಪಲ್ಲು ಪಾರ್ಟ್ ಬಂದು ಪಿಂಕ್ ಇದೆ. ಸೊ ಯಾವ ರೀತಿ ಮಾಡಿದ್ದೀನಿ ಅಂದರೆ ಡಬಲ್ ಆರ್ಚ್ ಅಂತ ವರ್ಕ್ ಮಾಡಿದ್ದೀನಿ ಡಿಸೈನ್ ಇದಕ್ಕೆ. ಸೊ ನೋಡ್ಬೋದು, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಡಬಲ್ ಆರ್ಚ್ ಅಲ್ಲಿ ವರ್ಕ್ ಮಾಡಿ ಕುಚ್ಚು ಕಟ್ಟಿದ್ದೀನಿ. ಸೊ ಇದು ಒಂದು ಸ್ವಲ್ಪ ಕುಚ್ಚು ಪ್ರಾಪರಾಗಿ ಫೋಲ್ಡ್ ಮಾಡಿಲ್ಲ, ಅದಕ್ಕೆ ಈ ಥರ ಆಗಿದೆ. ನಿಮ್ಗೆ ಹೇಳಿದ್ನಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಆ ಥರ ಫಾಲೋ ಮಾಡಿ. ಇನ್ ಕೇಸ್ ಈ ಥರ ಆಗಿದೆ ಏನು ಮಾಡಬೇಕು ಅಂದರೆ, ನಿಮಗೆ ಸಿಗುತ್ತೆ ಹೇರ್ ಸ್ಟ್ರೈಟ್ನರ್ ಸಿಗುತ್ತಲ್ವಾ, ಅದರಲ್ಲಿ ಜಸ್ಟ್ ನಿಮಗೆ ಸ್ವಲ್ಪ ಆನ್ ಮಾಡಿಕೊಂಡು ಆಫ್ ಮಾಡಿ, ಬಿಸಿ ಇದು ಅದಾದಮೇಲೆ ಸ್ವಿಚ್ ಆನ್ ಮಾಡಿ ನಂತರ ಆಫ್ ಮಾಡಿ ನೆಕ್ಸ್ಟ್ ಅದನ್ನು ಅಯನ್ ಮಾಡಿಕೊಂಡ್ರೆ ನಿಮ್ಮ ಮತ್ತೆ ಸೆಟ್ ಆಗಿಬಿಡುತ್ತೆ ಅದು ಕುಚ್ಚು. ಓಕೆನಾ. ಸೊ ನೋಡಿ ಈ ರೀತಿ ಎಲ್ಲ ನೀವು ಮಾಡ್ಕೊಬೋದು. ಸೊ ನೋಡಿ ಈ ರೀತಿ ಯಾವಾಗಲೂ ಅಷ್ಟೇ ಸೀರೆ ಫೋಲ್ಡ್ ಮಾಡಬೇಕಾದ್ರೆ ಕುಚ್ಚಾದಮೇಲೆ ಈ ಥರ ಒಂದು 3/4 ಫೋಲ್ಡ್ ಮಾಡಿ ಕಾಲು ಭಾಗ ಅಷ್ಟು ಬಿಟ್ಟು ಫೋಲ್ಡ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಸೀರೆ ಮೇಂಟೈನ್ ಮಾಡ್ಕೊಬೋದು. ಹಾಗೆ ನಿಮಗೆ ಇನ್ನೊಂದು ನೆಕ್ಸ್ಟ್ ಸೀರೆ ಇದು ಕ್ರಷ್ ಟೈಪಲ್ಲಿ ಸ್ಯಾರಿ ಇದು ಫುಲ್ಲು ಸಿಂಗಲ್ ಕಲರಲ್ಲಿದೆ ಸ್ಯಾರಿ. ಇದು ತುಂಬಾ ಚೆನ್ನಾಗಿದೆ. ಗೋಲ್ಡ್ ಕಲರ್ ಮತ್ತು ಸ್ವಲ್ಪ ಝರಿ ಅಂದರೆ ನಿಮಗೆ ಸ್ವಲ್ಪ ಸಿಲ್ವರ್ ಮಿಕ್ಸ್ ಇದೆ, ಸಿಲ್ವರು ಮತ್ತು ಗೋಲ್ಡು ಮಿಕ್ಸ್ ಇದೆ. ಕಂಪ್ಲೀಟಾಗಿ ಸಿಂಗಲ್ ಕಲರ್ ಸ್ಯಾರಿ ಇದು. ಟಿಶ್ಯೂ ಅಂದರೆ ಸ್ವಲ್ಪ ನಿಮಗೆ ಕ್ರಷ್ ಟೈಪಲ್ಲಿ ಬರುತ್ತೆ ಸ್ಯಾರಿ. ಅದಕ್ಕೆ ಏನು ಮಾಡಿದೆ ನಾನು, ಸಿಂಗಲಲ್ಲೇ ನಿಮಗೆ ಈ ಥರ ಡಿಸೈನ್ ಮಾಡಿದ್ದೀನಿ. ಡಿಸೈನ್ ಮಾಡಿದ್ದೀನಿ ಈ ಥರ ಸಿಂಗಲ್ ಕಲರಲ್ಲಿ ಮಾಡಿದ್ದೀನಿ. ಇದನ್ನು ನಾನು ಈ ಡಿಸೈನ್ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ, ನೀವು ಚೆಕ್ ಮಾಡಿ. ಲಿಂಕು ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಈ ಥರ ಲೀಫ್ ಶೇಪಲ್ಲಿ ವರ್ಕ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಚಿಕ್ಕದಾಗೆ ನಾನು ಬೀಡ್ಸ್, ಸ್ಮಾಲ್ ಸೈಜಲ್ಲಿ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಓಕೆನಾ. ಸೊ ಈ ರೀತಿ ಬರುತ್ತೆ. ಸೊ ಲೀಫ್ ಶೇಪಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ನಿಮಗೆ ಸಿಂಗಲ್ ಕಲರ್ಗೆಲ್ಲ ಈ ರೀತಿ ನೀವು ವರ್ಕ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಲೈಟ್ ವೆಯ್ಟು ನಿಮಗೆ. ಓಕೆನಾ. ಕೆಲವೊಂದು ಸೀರೆಗೆಲ್ಲ ಲೈಟ್ ವೆಯ್ಟೇ ಹಾಕಬೇಕಾಗುತ್ತೆ ಕುಚ್ಚೆಲ್ಲ. ಸೊ ಆವಾಗ ನೀವು ಏನು ಮಾಡಬೇಕು ಅಂದರೆ ಈ ರೀತಿ ಕುಚ್ಚನ್ನ ಸೆಲೆಕ್ಟ್ ಮಾಡ್ಕೋಬೋದು, ಅಂದರೆ ಈ ರೀತಿ ಡಿಸೈನ್ನ. ಓಕೆನಾ. ಸೊ ಲೈಟ್ ವೆಯ್ಟ್ ಈ ಸ್ಯಾರಿ. ಸೊ ಅದಕ್ಕೆ ನಾನು ಕ್ರೋಶೆ ವರ್ಕು ಈ ರೀತಿಯೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಓಕೆ. ಸೊ ನೆಕ್ಸ್ಟ್ ಸೀರೆ ನೋಡೋಣ. ಸೊ ಇದು ಬಂದು ನಿಮಗೆ ನೋಡಿ ಮೆರೂನು ಮತ್ತು ಇದು ಸಿಲ್ಕ್ ಸ್ಯಾರಿ. ಮೆರೂನು ಮತ್ತು ಯೆಲ್ಲೋ ಕಲರ್, ಕಂಪ್ಲೀಟ್ ಯೆಲ್ಲೋ ಅಲ್ಲ, ಸ್ವಲ್ಪ ಮೆಂತ್ಯ ಕಲರ್ ಅಂತಾರಲ್ಲ, ಸೊ ಆ ಥರ ಕಲರಲ್ಲಿ ಬಂದಿದೆ. ಬಾರ್ಡರ್ ಎಲ್ಲ ನೋಡಿ ಯಾವ ರೀತಿ ರಿಚಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನು ಸಿಲ್ಕ್ ಸ್ಯಾರಿ, ಕಂಚಿ ಸ್ಯಾರಿ ಅಂತ ಹೇಳ್ತೀವಲ್ಲ, ಸೊ ಆ ಥರ ಸಿಲ್ಕ್ ಸ್ಯಾರಿ ಆಗಿದೆ. ಬರ್ಡ್ಸ್ ಎಲ್ಲ ನೋಡಿ ಬಂದಿದೆ ಈ ಥರ. ಪಲ್ಲು ಪಾಟೆಲ್ಲ ಈ ಥರ ಇದೆ, ಈ ಥರ ಕಾಂಬಿನೇಷನಲ್ಲಿ ಬಂದಿದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದೆ ಅಲ್ವಾ. ಸೊ ನೋಡಿ, ಇದು ಆ್ಯಕ್ಚುಲಿ ನಮ್ಮ ಮನೆ ಗೃಹ ಪ್ರವೇಶದ ಸ್ಯಾರಿ ಇದು. ಓಕೆನಾ. ಸೊ ತುಂಬಾ ಚೆನ್ನಾಗಿದೆ, ಉಟ್ಟಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ.
ಮೆರೂನು ಮತ್ತು ಈ ಥರ ಕಾಂಬಿನೇಷನಲ್ಲಿ ಯೆಲ್ಲೋ ಕಲರ್, ಯೆಲ್ಲೋ ಅಂದರೆ ಮೆಂತ್ಯ ಕಲರ್ ಸ್ವಲ್ಪ. ಸೊ ಆ ಥರ ಕಾಂಬಿನೇಷನಲ್ಲಿ ನಾನು ಬೇಬಿ ಕುಚ್ಚು ಮಾಡಿದ್ದೀನಿ. ಜಸ್ಟ್ ಬೇಬಿ ಕುಚ್ಚನ್ನೇ ಇದಕ್ಕೆ ಕಟ್ಟಿರೋದು ಅಷ್ಟೇ, ತುಂಬ ಹತ್ರದಲ್ಲಿ ಕಟ್ಟಿದ್ದೀನಿ. ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಈ ರೀತಿಯೂ ನೀವು ಮಾಡ್ಕೋಬೋದು. ಓಕೆನಾ. ಸೊ ನೋಡಿ, ಈ ರೀತಿ ಕಾಂಬಿನೇಷನ್ ಎಲ್ಲ ಮಾಡಿಕೊಂಡು ನೀವು ನಿಮ್ಮ ಸೀರೆಗೆಲ್ಲ ಹಾಕ್ಕೊಬೋದು. ಯಾವ ರೀತಿ ಸೀರೆಗೆ ಯಾವ ರೀತಿ ಕುಚ್ಚು ಹಾಕಬೇಕು ಅಂತ ನಿಮ್ಗೊಂದು ಸ್ವಲ್ಪ ಐಡಿಯಾ ಇದ್ದರೆ ಬೆಟರು. ಇನ್ ಕೇಸ್ ಬಿಗಿನರ್ಸ್ ಆಗಿದ್ದರೆ ಡೆಫಿನೆಟಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊತೀನಿ. ಖಂಡಿತ ನೀವು ನೋಡಿ ತಿಳ್ಕೊಳ್ಳಿ ಯಾವ ಥರ ಎಲ್ಲ ಅಂತ ಕುಚ್ಚು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಸೊ ನೆಕ್ಸ್ಟ್ ಸೀರೆ ಬಂದು ನೋಡಿ, ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ. ಇದು ಬಂದು ನಿಮಗೇನು ಕುಚ್ಚು ಹಾಕಿಲ್ಲ ಆ್ಯಕ್ಚುಲಿ, ಆದರೆ ಹಾಕಿರೋದು ಬೇರೆಯವ್ರಿಗೆ ಹಾಕಿರೋದನ್ನ ನಿಮಗಿಲ್ಲಿ ಪಿಕ್ಕನ್ನ ಶೇರ್ ಮಾಡ್ತೀನಿ. ಇದು ಸಾಫ್ಟ್ ಸಿಲ್ಕ್ ಸ್ಯಾರಿಗೆ ಆಲ್ರೆಡಿ ನಿಮಗೆ ರೆಡಿ ಇರುತ್ತೆ ಈ ಥರ. ಓಕೆನಾ. ರೆಡಿ ಆಲ್ರೆಡಿ ಈ ಥರನೇ ಬಂದಿರುತ್ತೆ ಪಲ್ಲು ಪಾರ್ಟಲ್ಲಿ. ಇದು ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಸ್ಯಾರಿ ಕಲರ್ ಬಂದಿತ್ತು. ಸೊ ಪಿಂಕ್, ಓಕೆನಾ, ಡಬಲ್ ಕಲರಲ್ಲಿ ಅಂದರೆ ಡಬಲ್ ಟೋನ್ ಸಮಥಿಂಗ್ ಆ ಥರ ಬಂದಿತ್ತು. ಸೊ ಈ ಥರ ಆಲ್ರೆಡಿ ರೆಡಿ ಇರುತ್ತೆ ನಿಮಗೆ, ಸ್ಯಾರಿನಲ್ಲೇ ಬಂದುಬಿಟ್ಟಿರುತ್ತೆ. ಸೊ ಆವಾಗ ಏನು ಮಾಡೋದು ಅಂದರೆ, ಸುಮ್ಮನೆ ಕಟ್ ಮಾಡೋ ಬದಲು ನೀವು ಯಾವ ರೀತಿ ನೋಡಿ ಅಲ್ಲೇ ಕುಚ್ಚು ಹಾಕ್ಕೋಬೋದು ನೀವು. ಓಕೆನಾ. ಜಡೆ ಥರ ಎಣೆದ್ಬಿಟ್ಟು ನೀವು ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ, ಅಲ್ಲಿ ಕುಚ್ಚು ಹಾಕ್ಕೋಬೋದು. ಆ್ಯಕ್ಚುಲಿ ನಾನು ಮಾಡಿದ್ದೀನಿ ಈ ಥರ ರೆಡಿ ಇದ್ದರೆ ನಿಮಗೆ ಸಾಫ್ಟ್ ಸಿಲ್ಕ್ ಸ್ಯಾರಿಗೆಲ್ಲ ಈ ಥರ ಯೂಶ್ವಲಿ ರೆಡಿ ಬಂದುಬಿಡುತ್ತೆ. ಸೊ ಆವಾಗ ನೀವೇನು ಮಾಡ್ಬೋದು, ನೆಕ್ಸ್ಟ್ ಇದನ್ನು ಬೇಕು ಅಂತ ಹೇಳಿ ವೀಡಿಯೋ ಮಾಡ್ತೀನಿ, ಮಾಡಿಲ್ಲ ವೀಡಿಯೋ ಇದ್ರದ್ದು. ಸೊ ಆದರೆ ಕಸ್ಟಮರ್ಗೆ ಹಾಕ್ಕೊಟ್ಟಿದ್ದೆ, ನೋಡೋ ಬನ್ನಿ ಯಾವ ರೀತಿ. ನೋಡಿ, ಇದು ಸಾಫ್ಟ್ ಸಿಲ್ಕ್ ಸ್ಯಾರಿನೇ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ಥರ ಜಡೆ ಥರ ಎಣ್ಬಿಟ್ಟು ನಾನು ಕುಚ್ಚು ಹಾಕಿದ್ದೀನಿ. ತುಂಬಾ ಇಷ್ಟ ಆಯಿತು ಅವರಿಗೆ. ಆಲ್ರೆಡಿ ರೆಡಿ ಬಂದಿರುತ್ತೆ, ಅದಕ್ಕೆ ನಿಮ್ಗೆ ಐಡಿಯಾ ಬರಲಿ ಅಂತ ತೋರಿಸ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಕೆಳಗಡೆ ಕುಚ್ಚು ಕಟ್ಟಿದ್ದೀನಿ. ನಿಮ್ಗೆ ಬೇಕು ಅಂದರೆ ಹೇಳಿ, ಇದರದ್ದು ನಿಮಗೆ ವೀಡಿಯೋ ಮಾಡ್ತೀನಿ. ಓಕೆನಾ. ಸೊ ನೋಡಿ, ನಿಮಗೆ ಐಡಿಯಾ ಬರುತ್ತೆ ಅಂತ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸೀರೆ ಬಂದು ಪರ್ಪಲ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ. ಸೊ ನೋಡಿ, ಬಾರ್ಡರ್ ನೋಡ್ಬೋದು, ಮ್ಯಾಂಗೋ ಬುಟ್ಟಾಸ್ ಥರ ಬಂದಿದೆ, ಮತ್ತು ಲೋಟಸ್ ಇದು ಬಂದಿದೆ. ಸೊ ನಾನೇನು ಮಾಡಿದ್ದೀನಿ, ಒಂದು ಸ್ವಲ್ಪ ಅಲ್ಲಿ ಮ್ಯಾಂಗೋ ಬುಟ್ಟಾಸ್ ಬಂದಿದೆಯಲ್ವಾ, ಸೊ ಅಲ್ಲೆಲ್ಲ ನಾನು ಸ್ವಲ್ಪ ಸ್ಟೋನ್ ಎಲ್ಲ ಸ್ಟಿಕ್ ಮಾಡಿದ್ದೀನಿ, ನೋಡ್ಬೋದು ನೀವು. ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಸ್ಟೋನ್ ಸಿಗುತ್ತೆ ಚಿಕ್ಕ ಚಿಕ್ಕದು ಕ್ವಾಲಿಟಿದು, ಅದನ್ನು ನಾನು ಫ್ಯಾಬ್ರಿಕ್ ಗ್ಲೂಯಿಂದ ಸ್ಟಿಕ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಸೀರೆನ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ. ಓಕೆನಾ. ಸೊ ಈ ರೀತಿ ಸಿಂಪಲಾಗಿರೋದು ಗ್ರ್ಯಾಂಡಾಗಿ ಮಾಡ್ಕೋಬೋದು. ನಾನು ಇದೇನು ಅಂದರೆ, ನಿಮಗೆ ಸೀರೆನಲ್ಲೇ ನಿಮಗೆ ಸೀರೆನಲ್ಲೇ ಥ್ರೆಡ್ ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಸೀರೆನಲ್ಲೇ ಥ್ರೆಡ್ ತೊಗೊಂಡು ನಾನು ಫಸ್ಟ್ ಸ್ಟೆಪ್ಪಲ್ಲಿ ಬೀಡ್ಸ್ ಹಾಕ್ಬಿಟ್ಟಿದ್ದೀನಿ. ಬೀಡ್ಸ್ ಎಲ್ಲ ಹಾಕಿ ನೆಕ್ಸ್ಟ್ ನಾನು ಕುಚ್ಚು ಕಟ್ಕೊಂಡು ಹೋಗಿದ್ದೀನಿ. ಸೊ ನೋಡ್ಬೋದು, ಆಲ್ಟರ್ನೇಟಾಗಿ ಕುಚ್ಚು ಕಟ್ಟಿದ್ದೀನಿ. ಇದು ಸೀರೆನಲ್ಲೇ ಥ್ರೆಡ್ ತೊಗೊಂಡು ಮಾಡಿರೋಂಥ ಕುಚ್ಚು ಡಿಸೈನ್ ಇದು. ಓಕೆನಾ. ಸೊ ಲೈಟ್ ವೆಯ್ಟ್ ಸೀರೆ ಇದನ್ನು. ಸೊ ಅದಕ್ಕೆ ನಾನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ನಿಮಗೆಲ್ಲ ಐಡಿಯಾ ಸಿಗುತ್ತೆ ಅಂದ್ಕೊತೀನಿ, ಎಸ್ಪೆಷಲಿ ಬಿಗಿನರ್ಸ್ಗೆ. ಸೊ ನೆಕ್ಸ್ಟ್ ನೋಡ ಬನ್ನಿ. ಸೊ ಇದಂತೂ ನಂದು ಫೇವ್ರೆಟ್ ಸ್ಯಾರಿ ಆ್ಯಕ್ಚುಲಿ. ಆಮೇಲೆ ಡಿಸೈನ್ ಕೂಡ ಫೇವ್ರೇಟೇ, ಯಾಕೆಂದರೆ ನಾನು ಕ್ರೋಶೆ ಪರ್ಸ್ನಲಿ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಲ್ವಾ. ಸೊ ತುಂಬಾ ಲೈಟ್ ವೆಯ್ಟ್ ಇದು ಸ್ಯಾರಿ. ಸೊ ಲೈಟ್ ವೆಯ್ಟ್ ಸ್ಯಾರಿಗೆಲ್ಲ ನಿಮ್ಗೆ ಈ ರೀತಿ ಕುಚ್ಚೆಲ್ಲ ನೀವು ಮಾಡ್ಕೋಬೋದು. ನೋಡಿ, ಬಾರ್ಡರ್ ಎಲ್ಲ ಈ ರೀತಿ ಬಂದಿದೆ, ಇಷ್ಟುದ್ದ ಬಾರ್ಡರ್ ಬಂದಿದೆ ನಿಮಗೆ, ನೋಡ್ಬೋದು. ಸೊ ಇದನ್ನು ಕಲರ್ ಕಾಂಬಿನೇಷನ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ಪಿಂಕ್, ಗ್ರೀನು, ಯೆಲ್ಲೋ ಈ ಥರ ಕಾಂಬಿನೇಷನಲ್ಲಿ ಬಂದಿದೆ ಈ ಸ್ಯಾರಿ. ಸೊ ಪಲ್ಲು ಪಾಟ್ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಇದೆಲ್ಲ ಗ್ರೀನ್ ಕಲರಲ್ಲಿ ಬಂದಿದೆ. ಓಕೆನಾ. ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ರೋಶೆ ವರ್ಕ್ ಅಲ್ವಾ. ಸೊ 2 ಸ್ಟೆಪ್ಪಲ್ಲಿ ನಾನು ಬರೀ ಕ್ರೋಶೆ ವರ್ಕ್ನ ಮಾಡಿದ್ದೀನಿ, ಯಾವುದೇ ರೀತಿ ಕುಚ್ಚು ಕಟ್ಟಿಲ್ಲ ಇದಕ್ಕೆ. ಸಿಂಪಲ್ಲಾಗಿದೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ, ಇದು ಈ ರೀತಿ ಇರೋದ್ರಿಂದ ನಿಮಗೆ ಕುಚ್ಚೇನು ಇಲ್ವಲ್ಲ, ಹಾಗೆ ನೀವು ಬ್ಲೌಸ್ಗೆ ಸ್ಲೀವ್ಸ್ ಪಾರ್ಟಲ್ಲೆಲ್ಲ ವರ್ಕ್ ಮಾಡ್ಬೋದು. ಬ್ಲೌಸ್ಗೂ ಮಾಡಿದ್ದೀನಿ, ಹಾಗೆ ನಾನು ಸೀರೆಗೂ ಮಾಡಿರೋದು ವೀಡಿಯೋನ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ. ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೊಂಡಿದ್ರೆ ಇನ್ ಕೇಸ್ ಏನಾದರೂ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡಿ ಒಂದ್ಸಲಿ. ಓಕೆನಾ. ಸ್ಲೀವ್ಸ್ ಪಾರ್ಟ್ಗೂ ವರ್ಕ್ ಮಾಡಿದ್ದೀನಿ, ಸೇಮ್ ಡಿಸೈನು, ಹಾಗೆಯೇ ಸೀರೆಗೂ ವರ್ಕ್ ಮಾಡಿದ್ದೀನಿ. ಓಕೆನಾ. ಸೊ ಆ ವಿಡಿಯೋನ ಚೆಕ್ ಮಾಡಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಎಲ್ಲ ಮಾಡ್ಬೋದು ಅನ್ನೋದು. ನಿಮ್ಗೆ ಆ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಥರ ಚಿಕ್ಕ ಬೀಡ್ಸ್ ಹಾಕ್ಕೊಂಡು ಕ್ರೋಶೆ ವರ್ಕಲ್ಲೇ ಮಾಡಿರೋಂಥ ಡಿಸೈನ್ ಇದು. ಓಕೆನಾ. ಬ್ಲೌಸ್ಗೂ ವರ್ಕ್ ಮಾಡಿದ್ದೀನಿ, ಪ್ಲಸ್ ಸ್ಯಾರಿಗೆ ಎರಡಕ್ಕೂ ಕಾಂಬೋ ಮಾಡಿಕೊಂಡು ನೀವು ಮಾಡ್ಕೊಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಓಕೆನಾ. ಸೊ ಬಿಗಿನರ್ಸ್ ಆಗಿರುತ್ತೆ ಅಂತೂ ನೀವು ಡೆಫಿನೆಟಾಗಿ ಈ ವಿಡಿಯೋನ ವಾಚ್ ಮಾಡಲೇಬೇಕು, ಬಿಕಾಸ್ ಏನೂ ಐಡಿಯಾ ಇಲ್ಲ ಅಂದರೆ ಸ್ವಲ್ಪ ಮಟ್ಟಿಗಾದರೂ ನಿಮ್ಗೆ ಐಡಿಯಾ ಸಿಗುತ್ತೆ. ಓಕೆನಾ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಐ ಹೋಪ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾವ ಡಿಸೈನ್ಸ್ ನಿಮ್ಗೆ ಇಷ್ಟ ಆಯಿತು, ಯಾವ ಸೀರೆ ಇಷ್ಟ ಆಯಿತು, ಕಲರ್ ಕಾಂಬಿನೇಷನ್ನು ಹಾಗೆ ಡಿಸೈನು ಅಂತ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ.
ಸೊ ಹಾಗೆ ಗೊತ್ತಲ್ಲ, ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಯೂಸ್ ಆಗುತ್ತಲ್ವ, ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತಲ್ವಾ. ಹಾಗಾಗಿ ನೀವು ಒಂದು ಲೈಕ್ ಕೊಡಿ, ನನಗೂ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.